हैदराबाद कर्नाटक एजुकेशन सोसाइटी के प्रेसिडेंट डॉक्टर भीमाशंकर सी बेलगुंदी और सोसाइटी के सभी लोगों ने फर्स्ट ईयर ब्लॉक ऑफ पीडीए कॉलेज ऑफ इंजीनियरिंग का इनॉग्रेशन किया। इसके चीफ गेस्ट थे श्री शरण बसप्पा दशनापुर, मिनिस्टर ऑफ स्मॉल स्केल इंडस्ट्रीज एंड पब्लिक एंटरप्राइजेस। गेस्ट ऑफ ऑनर थे श्री M.Y. पाटिल एमएलए अफजलपुर, श्री अल्लम प्रभु पाटिल गुलबर्गा साउथ एमएलए। और साथ ही इस इनॉग्रेशन के मौके पर एचके सोसाइटी के वाइस प्रेसिडेंट डॉक्टर शरण बसप्पा आर हरवाल, सेक्रेटरी डॉक्टर जगन्नाथ बी बीजापुर, ज्वाइंट सेक्रेटरी डॉक्टर महादेवप्पा वी रामपुरे और साथ ही गवर्निंग काउंसिलिंग मेंबर्स मौजूद थे। इनॉग्रेशन में आए हुए सभी गेस्ट ने डॉक्टर भीमाशंकर सी बेलगुंदी के इस डेवलपमेंट को लेकर तारीफ की और कहा कि जब से ये प्रेसिडेंट बने हैं तब से एचके सोसाइटी में बहुत डेवलपमेंट हुआ है और बहुत कम वक्त में डॉक्टर भीमाशंकर सी बेलगुंदी ने मेडिकल और इंजीनियरिंग कॉलेज के स्टूडेंट्स की सहूलत में इजाफा किया है। और साथ ही कहा कि हमें उम्मीद है कि डॉक्टर भीमाशंकर सी बेलगुंदी एचके सोसाइटी के डेवलपमेंट में हमेशा आगे रहेंगे और एचके सोसाइटी का नाम और भी रोशन करेंगे। ಬಹಳಷ್ಟು ಎಸ್ಪೆಷಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭೀಮಾಶಂಕರ್ ಬೆಳಗುಂದಿಯವರು ಏನು ಮ್ಯಾಜಿಕ್ ಮಾಡಿರೋ ಏನು ನಾನು ಬೆಂಗಳೂರಿಗೆ ಅವ್ರ ಜೊತೆ ಹೋದೆ. ಅಲ್ಲಿಗೆ ಹಳ್ಳಿನ ಕಾಲೇಜ್ ಬಂದ್ರೆ ಅಲ್ಲಿ ನೋಡ್ರಿ ನಗರದಲ್ಲಿ ಸ್ವಲ್ಪ ದಿನ ಮತ್ತೆ ಮೊದಲು ದೊಡ್ಡ ಬಿಲ್ಡಿಂಗ್ ಇಂದು ಉದ್ಘಾಟನೆಗೆ ಬಂದಿತ್ತು. ನಾನು MLA ಆದ್ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಅಡಿಗೆ ರೂಮ್ 20 ಕೋಟಿ ರೂಪಾಯಿಗೆ ಅಡಿಗಲ್ ಸಮಾರಂಭದಲ್ಲಿ ಭಾಗವಹಿಸಿ ಅಡಿಗೆಲಿದ್ದೆವು. ನಾವು ಆಗಿ 8-9 ತಿಂಗಳು ಆಗಿಲ್ಲ. ಮತ್ತು ಅದ್ರ ಉದ್ಘಾಟನೆ ಕೂಡ ಏನಪ್ಪ ಅಂದ್ರೆ ಮಾಡಬೇಕು. ಕೂಡ ಇಂಜಿನಿಯರಿಂಗ್ ಬ್ಲಾಕ್ ನೋಡ್ರಿ ಎಂಥ ವಿಶೇಷ ಚಮತ್ಕಾರ. ಇದನ್ನು ಕೂಡ 20 ಕೋಟಿ ರೂಪಾಯಿ 6 ಕೋಟಿ ರೂಪಾಯಿ ಮೇಲ್ಪಟ್ಟು ಏನಪ್ಪ ಅಂದ್ರೆ ಖರ್ಚು ಮಾಡಿ ಏನು ಖಂಡೇರಾವ್ ಮ್ಯಾಜಿಕ್ ಅಥವಾ ಅಧ್ಯಕ್ಷರ ಮಂದಿ ಎಲ್ಲ ಖರ್ಚು ಕರೆಕ್ಟ್ ಕಲ್ಸಿ ಕೆಲಸ ಮಾಡ್ತಕ್ಕಂಥ ಒಂದು ಭಾವನೆಯಿಂದ ಇವತ್ತು ಇದರ ಉದ್ಘಾಟನೆ ಮಾಡಿ ತಮ್ಮ ಗುರುಗಳ ಇಂಜಿನಿಯರಿಂಗ್ ಕಾಲೇಜಿನ ಬೆಳೆಸಿರ್ತಕ್ಕಂಥ ಮಹಾದೇವಪ್ಪ ರಾಮಪುರ ಅವರ ಹೆಸರು ಆಗಿದೆ. ಅದೇ ರೀತಿ ನಮ್ಮ ಗುರುಗಳಾಗಿರ್ತಕ್ಕಂಥ ಮಲ್ಲಾಪುರ ಅವರು ಭಾವಚಿತ್ರದ ಉದ್ಘಾಟನೆ ಮಾಡಿ ಅವರ ಹೆಸರು ಅಜರಾಮರವಾಗಿ ಉಳಿಯುವಂಥ ಎಲ್ಲ ಅವರ ಫ್ಯಾಮಿಲಿ ಮೆಂಬರ್ಸನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ನಾನು ಹೇಳ್ತಕ್ಕಂಥದ್ದಕ್ಕೆ 3,50,000 ಫೀಟ್ ಇಲ್ಲಿವರೆಗೆ ಅವರು ಕನ್ಸ್ಟ್ರಕ್ಷನ್ ಮಾಡಿದ್ದು 130 ಕೋಟಿ ರೂಪಾಯಿ 6 ವರ್ಷದ ಅವಧಿಯಲ್ಲಿ. ಮನುಷ್ಯ ಹುಟ್ಟು ಮತ್ತು ಸಾವಿನ ಮಧ್ಯೆ ಮಾಡಿ ಹೋಗಿರ್ತಕ್ಕಂಥ ಕೆಲಸ ಸಾಧನೆಗಳು ಅಜರಾಮರವಾಗಿರ್ತವೆ. ಮನುಷ್ಯನಿಗೆ ನೆಮ್ಮದಿಗೆ ಆತ್ಮಶಾಂತಿ ಸಿಗ್ತದೆ. ಆ ರೀತಿ ಯಾವಾಗಲೂ ಮಾತನಾಡಿದಾಗ ಏನ್ರಿ ಭಾಳ ಹೆರಣಾಗಿದ್ದರಿಂದ ನನ್ನ ಮನಸ್ಸಿಗೆ ಆತ್ಮಶಾಂತಿ ಅದ. ನಾನು ಅಧ್ಯಕ್ಷನಾಗಿ ಏನು ಕೆಲಸ ಮಾಡಬೇಕಾಗಿತ್ತು ಮಾಡೀನಿ ಅಂತ ಹೇಳಿ ನನಗೆ ಭಾಳ ಶಾಂತಿ ಅದ ನೆಮ್ಮದಿ ಅಂತ ಹೇಳಿ ಭೀಮಾಶಂಕರ್ ಬೆಳಗುಂದಿಯವರು ಭಾಳ ಸಂತೋಷ ಹೇಳಿದ್ರು. ಇದು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಸಲ್ತಕ್ಕಂಥ ಗೌರವ. ಯಾಕಂದರೆ ಈ ಭಾಗ ಹಿಂದುಳಿದ ಭಾಗ ಅಂತ ಹೇಳಿ ಆಗಿನ ಎಲ್ಲ ಹಿರಿಯರು ಸೇರಿ ದಿವಂಗತ ಮಹಾದೇವಪ್ಪ ರಾಮಪುರಿ ಅವರ ನೇತೃತ್ವದಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಈ ಸಂಸ್ಥೆಯಿಂದ ಇಂಜಿನಿಯರ್ಗಳಾಗಿ ಡಾಕ್ಟರ್ಗಳಾಗಿ ಬಹಳ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜು ಇದು ವಿಶ್ವದಲ್ಲಿ ಸಾಕಷ್ಟು ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆ ಎಲ್ಲ ಗೌರವವನ್ನು ಆ ಎಲ್ಲ ಹಿಂದಿನ ಹಿರಿಯರು ಏನು ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಕೇವಲ ಒಂದೇ ಹೈಸ್ಕೂಲ್ ಇದೆ. ನಾವೆಲ್ಲರೂ ಆಗಿನ ನಮ್ಮ ಎಲ್ಲ ಹಿರಿಯರು ಆಗಿರ್ತಕ್ಕಂಥವ್ರು ಧರ್ಮಸಿಂಗವರು ಆಗಲಿ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಲಿ ಅಥವಾ ನಮ್ಮ ಚಾಣಬಸಪ್ಪ ಅಪ್ಪವರಾಗಲಿ ಬಹಳಷ್ಟು ಜನ ಏನಪ್ಪ ಅಂದ್ರೆ ಇಲ್ಲಿ ಯಾರು ಓದ್ತಿದ್ರು. ನಾವೇ ಹಳ್ಳಿಯಲ್ಲಿ 7ನೇ ತರಗತಿ ಓದಿ 8ನೇ ತರಗತಿ ಮತ್ತು ಕಲಬುರಗಿ ಬರ್ತಕ್ಕಂಥ ಫರಕ್. ಇಂಥ ಒಂದು ಹಿಂದುಳಿದಿರ್ತಕ್ಕಂಥ ಭಾಗ ನಮ್ಮ ಶಿಕ್ಷಣದಿಂದ ಉಡುಪಿ, ಮಂಗಳೂರು, ಮೈಸೂರು ಆ ಕಡೆ ಬಹಳಷ್ಟು ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಹಿಂದುಳಿದ ಭಾಗದಲ್ಲಿ ಇಂಥ ಸಂಸ್ಥೆಯನ್ನು ಕಟ್ಟಿ ಈ ಬೆಳೆಸಿ ಇದರ ಉಪಯೋಗವನ್ನು ನಮ್ಮ ಭಾಗದಲ್ಲಿ ಜನರಿಗೆ ಸಿಗುತ್ತಾ ಇದೆ. ಇವತ್ತು 371 ಈ ಭಾಗದಲ್ಲಿ ಬಂದ ಮೇಲೆ 100 ಮೆಡಿಕಲ್ ಸೀಟ್ ಸಿಗ್ತಾ ಇದೆ. ಇವತ್ತು 1200 ಮೇಲ್ಪಟ್ಟು ಮೆಡಿಕಲ್ ಸೀಟ್ಗಳು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ, 10,000 ಮೇಲ್ಪಟ್ಟು ಇಂಜಿನಿಯರಿಂಗ್ ಸೀಟ್ಗಳು. ಇವೆಲ್ಲ ಅನುಕೂಲತೆಯಿಂದ ಈ ಭಾಗದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಉದ್ಯೋಗಾವಕಾಶ ಸಿಗ್ತಕ್ಕಂಥ ಕೆಲಸ ಈ ಸಂಸ್ಥೆಯಿಂದ ಆಗಿದೆ ಅಂತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ವಿಷಯ.
ಅದೇ ರೀತಿ ಇನ್ನೊಂದು ನಾನು ಅಭಿನಂದನೆಗಳನ್ನು ಅಧ್ಯಕ್ಷರಿಗೆ ಮತ್ತು ಎಲ್ಲ ಕೌನ್ಸಿಲಿಂಗ್ ಎಲ್ಲ ಎಲೆಕ್ಟೆಡ್ ಬಾಡಿ ಮೆಂಬರ್ಸ್ ಎಲ್ಲ ಸಾಧನೆ ಇದೆ, ಅವರೊಬ್ಬರಿಂದ ಅಂತೂ ಅಲ್ಲ, ಎಲ್ಲರೂ ತಾವೆಲ್ಲ ಬೆಂಬಲವಾಗಿ ಎಲ್ಲ ನಿಂತು ಮಾಡಿದ್ದಕ್ಕಾಗಿ ನೀವು ನಿಜವಾಗಿ ಕೂಡ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಇಂಥ ಕಟ್ಟಡವನ್ನು ಮಾಡೋದ್ರ ಜೊತೆಗೆ ನಾವು ಬಿಜಾಪುರ ಸೈನ್ಸ್ ಸ್ಕೂಲ್ ಅಂತ ಒಂದೇ ಕೇಳ್ತಿದ್ದೀವಿ. ಇವರು ಭಾಳ ಮುಂದುವರೆದು ನಮ್ಮ ಭಾಗದಲ್ಲಿ ಬೀದರ್ ಭಾಗದಲ್ಲಿ ಈ ಶಿಕ್ಷಣ ಸಂಸ್ಥೆ ವತಿಯಿಂದ ಸೈನಿಕ್ ಸ್ಕೂಲ್ ಪ್ರಾರಂಭ ಮಾಡ್ತಾ ಇದ್ದೀರಲ್ಲ, ಅದು ಬಹಳ ಅಭಿನಂದನೆಕಾರತಕ್ಕಂಥದ್ದು. ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ವತಿಯಿಂದ ಸೈನಿಕ್ ಸ್ಕೂಲ್ ಪ್ರಾರಂಭ ಮಾಡ್ತಕ್ಕಂಥದ್ದು ಬಹಳ ಹೆಮ್ಮೆ ವಿಷಯ, ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ತಾವು ಮಾಡಿದ್ದೀರಿ. ಮಹತ್ವವಾದಂಥ ದಿನ. ಇಲ್ಲಿ ಕಟ್ಟಡದ ಜೊತೆಯಲ್ಲಿ ರೀಸೆಂಟ್ಲಿ ಉದ್ಘಾಟನೆಗೊಂಡ ಸಿ ಬ್ಲಾಕ್ ಅನ್ನ ಈ ಒಂದು ಸಂಸ್ಥೆಯ ಹಿತಚಿಂತಕರು, ಸದಸ್ಯರು ಮತ್ತು ಗವರ್ನಿಂಗ್ ಕೌನ್ಸಿಲ್ ಸದಸ್ಯರು ಕೂಡ ಅವರಾಗಿದ್ದರು. ನಮ್ಮೆಲ್ಲರ ಆತ್ಮೀಯ ಪ್ರಿನ್ಸಿಪಾಲ್ ಕೂಡ ಆಗಿ ಕೆಲಸ ಮಾಡಿದರು. ಲಿಂಗೈಕ್ಯಾಗಿರ್ತಕ್ಕಂಥ ಡಾಕ್ಟರ್ ಎಸ್ ವಿ ಮಲ್ಲಾಪುರ ಅವರ ನೆನಪಿನಾರ್ಥವಾಗಿ ಇವತ್ತು ಆ ಕಟ್ಟಡಕ್ಕೆ ಅವರ ಹೆಸರನ್ನು ಇಡ್ತಕ್ಕಂಥ ಕೆಲಸ ಸೊಸೈಟಿ ಅಧ್ಯಕ್ಷರು ಮತ್ತು ಎಲ್ಲ ಆಡಳಿತ ಮಂಡಳಿ ಸದಸ್ಯರೇ ಮಾಡಿದ ನಮಗೆಲ್ಲ ಕೂಡ ಒಂದು ಹೆಮ್ಮೆಯ ವಿಷಯ. ಈಗಾಗಲೇ ಮೀಸೆಯವರು ಈ ಒಂದು ಶಿಕ್ಷಣ ಸಂಸ್ಥೆ ನಡೆದು ಬಂದ ದಾರಿ ಸವಿಸ್ತರವಾಗಿ ತಮ್ಮ ಮುಂದಿತ್ತು. ವಿಶೇಷವಾಗಿ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಮತ್ತು ಕಾಲೇಜ್ ಹೆಸರು ಪಡಿಬೇಕಾದ್ರೆ ಆಡಳಿತ ಮಂಡಳಿ ಎಷ್ಟು ಜವಾಬ್ದಾರಿ, ಅಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಅಷ್ಟೇ ಜವಾಬ್ದಾರಿ. ಇವತ್ತು ನಾವೆಲ್ಲರೂ ಕೂಡ ಹೆಮ್ಮೆ, ಇವತ್ತು ಪ್ರಿನ್ಸಿಪಾಲ್ ಇರ್ತಕ್ಕಂಥ ಮಲ್ಲಾಪುರ ಅವರ ಸಮಯದಲ್ಲಿ ನಾವು ಇಲ್ಲಿ ವಿದ್ಯಾರ್ಥಿಯಾಗಿ ಓದ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಸುಮಾರು 1979ರಲ್ಲಿ ನಾವು ಪ್ರಥಮ ಇಂಜಿನಿಯರಿಂಗ್ ಅಡ್ಮಿಷನ್ ತಗೊಂಡಂಥ ಸಂದರ್ಭದಲ್ಲಿ ಅವರಿಗೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿದರು. ಆ ಸಮಯದಲ್ಲಿ ಕರ್ನಾಟಕದಲ್ಲಿ ಹೆಸರು ಪಡಿತಕ್ಕಂಥ ಕಾಲೇಜಿನಲ್ಲಿ ಗುಲ್ಬರ್ಗ ಕೂಡ ಮುಂಚೂಣಿಯಿದೆ. ಬಹಳ ಕಾಳಜಿ ಇತ್ತು ಅವರು. ನಾವು ಕೂಡ ಸುಮಾರು ವರ್ಷಗಳಿಂದ ನೋಡಿದ್ರೆ ಅದಂತ ಪ್ರಿನ್ಸಿಪಾಲ್ ಸಿಗ್ತಕ್ಕಂಥದ್ದು ಕಷ್ಟ. ರಾತ್ರಿ 10 ಬಂದು ಕಾಲೇಜಿಗೆ ಚಕ್ಕರ್ ಹೊಡೆದು ಹೋಗ್ತಿದ್ರು, ಏನ್ ಹೇಳೋದು ಏನಿಲ್ಲ. ಅಷ್ಟು ಅವರಿಗೆ ಕಾಲೇಜ್ ಬಗ್ಗೆ ಮತ್ತು ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು, ಯಾಕಂದ್ರೆ ಗೊತ್ತಿತ್ತು ಯಾರು ಓದ್ತಾರ, ಯಾರು ಅರ್ಧಂಬರ್ಧ ಓದ್ತಾರ ಅನ್ನೋದು ಗೊತ್ತಿತ್ತು. ಅಂಥವ್ರಿಗೆ ಕಿವಿ ಹಿಡಿದು ಕುಂದಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತು ಅದರಲ್ಲಿ ನಮ್ಮ ಬ್ಯಾಚ್ ಬಹಳಷ್ಟು ಎಲ್ಲ ರೀತಿ ಅರ್ಧಂಬರ್ಧ ಓದೋರಿದ್ದೀವಿ, ಚಲೋ ಓದೋರಿದ್ದೀವಿ, ಓದೋರಿಗೆ ಕೆಲಸನೂ ಕೂಡ ಇದ್ದೀವಿ. ನಾವು ಭಾಳ ಕಿವಿ ಇಡ್ತಕ್ಕಂಥ ಕೆಲಸ ನಮ್ಮ ಬ್ಯಾಚ್ನಲ್ಲಿ ಭಾಳ ಮಾಡಿದ್ವಿ. ಇವತ್ತಿಗೆ ಅವ್ರಿಗೆ ನೆನೆಸ್ತೀವಿ ನಾವು. ಇವತ್ತು ಅಂಥ ಒಂದು ಮಹಾನ್ ವ್ಯಕ್ತಿಯ ಹೆಸರಿಡ್ತಕ್ಕಂಥ ಕೆಲಸ ತಾವೇನು ಮಾಡಿದ್ರಿ, ತಮಗೆ ಅವರ ಕುಟುಂಬದ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳು. ಇವತ್ತು ವಿಶೇಷವಾಗಿ ಡಾಕ್ಟರ್ ಭೀಮಾಶಂಕರ್ ಬೆಲ್ಗುಂದಿ ಅವರು ಸುಮಾರು 6 ವರ್ಷದಿಂದ ನೂತನವಾಗಿ ಅಧ್ಯಕ್ಷ ಆದ್ಮೇಲೆ ಇವತ್ತು ಸುಮಾರು ಕಂಡ್ಯಾಯ ಸುಮಾರು 130 ಕೋಟಿ ರೂಪಾಯಿಯ ಕೇವಲ ಕಟ್ಟಡ ಕಾಮಗಾರಿಗಳನ್ನು ಈಗ ಮುಗಿತಕ್ಕಂಥ ಕೆಲಸ ಆಗ್ತದೆ. ಮತ್ತು ಅದಲ್ಲದೆ ಕೂಡ ಇಲ್ಲಿರ್ತಕ್ಕಂಥ ಶಿಕ್ಷಕರಿರ್ಬೋದು, ಎಲ್ಲರೂ ಕೂಡ ಆಗುಗಳ ಬಗ್ಗೆ ಅವರು ಹೆಚ್ಚಿನ ಗಮನವನ್ನು ವಹಿಸಿ ಇವತ್ತು ಮಾತಾಡೋದ್ರಲ್ಲಿ ಹೊರಟಿರ್ಬೋದು, ಆದರೆ ತಕ್ಷಣ ನಿಮ್ಮ ಅನಿಸಿಕೆಗಳ, ನಿಮ್ಮ ಬೇಡಿಕೆಗಳನ್ನ ಇವತ್ತು ಎಲ್ಲಿ ಕೂಡ ಮುಂದಿರ್ತಕ್ಕಂಥ ಕೆಲಸ ಮಾಡಿ ನಿಮ್ಮೆದುರು ಆಗಂತ ಅನ್ಬೋದು. ಅದು ನೀವು ನೋಡಿದಾಗ ನೀವು ಏನು ಬೇಡಿಕೆ ಅವ್ರ ಮುಂದೆ ಇಟ್ಟೋಗಿರ್ತೀರಿ, ನೀವು ನಿರಾಸೆ ಆಗಿ ಹೋಗಿರ್ತೀರಿ, ನಿಮ್ಮ ಬೇಡಿಕೆ ಈಡೇರಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಯಾಕಂದ್ರೆ ಇವತ್ತೆಲ್ಲ ಒಬ್ಬರೇ ಅಲ್ಲ, ಇವತ್ತು ಸಂಪೂರ್ಣವಾಗಿ ಆಡಳಿತ ಮಂಡಳಿಯ ಒಪ್ಪಿಗೆ ಕೊಟ್ಟಾಗ ಮಾತ್ರ ಇವೆಲ್ಲ ಆಗ್ತದೆ. ಯಾಕಂದ್ರೆ ಆಡಳಿತ ಮಂಡಳಿಯಲ್ಲಿ ಪರ ವಿರೋಧ
ಸಹಜವಾಗಿರ್ತಕ್ಕಂಥದ್ದು. ಅವರೆಲ್ಲರೂ ಮನವೊಲಿಸಿ ಇವತ್ತು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಈ ಭಾಗದಲ್ಲಿ ಬಹಳಷ್ಟು ಬಡ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಜೊತೆಯಲ್ಲಿ ಇವತ್ತು ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ಕೊಂತ HKE ಸಂಸ್ಥೆ ಬಹಳ ಹೆಸರು ಮಾಡಿದ್ದು ನೀವು ಕಂಡಿದ್ದೇವೆ. ನಮ್ಮ ಸ್ವತಂತ್ರ ಆದ ಮೇಲೆ ನಿಜಾಮರ ಆಳ್ವಿಕೆಯಲ್ಲಿ ನಾವು ನೊಂದು ಬೆಂದು ಇದ್ದಾಗ ನಮ್ಮ ಎಲ್ಲ ರೀತಿಯಿಂದ ಶಿಕ್ಷಣದಿಂದ ಆರ್ಥಿಕದಿಂದ ಎಲ್ಲ ಹಿಂದುಳಿದವರು ಆಗಿದ್ದರಿಂದ ಇವತ್ತು ಸ್ವತಂತ್ರ ಆದಮೇಲೆ ಶ್ರೀ ಮಾದೇವಪ್ಪ ರಾಪೋರ್ ಅವರು ಅವರ ನೇತೃತ್ವದಲ್ಲಿ ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈ ಭಾಗಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಯಾಕಂದರೆ ಇಷ್ಟೊಂದು ಪ್ರಮಾಣದಲ್ಲಿ ಕಲಬುರಗಿ ಜಿಲ್ಲೆ ಬೆಳಿಬೇಕಾಗ್ತು ಅಂದರೆ ಈ ಸಂಸ್ಥೆ ಮೂಲ ಕಾರಣ ಅಂತೇಳಿ ನಾವೆಲ್ಲ ತಿಳ್ಕೋಬೇಕಾಗ್ತದೆ. ಅನೇಕ ಕಡೆ ದೇಶದ ಮೂಲೆಗಳಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಬರ್ತಾ ಇರೋದು ನೀವೆಲ್ಲ ಕಂಡಿದ್ದೀರಿ. ಅದರಲ್ಲಿ ವಿಶೇಷವಾಗಿ ಇಂಜಿನಿಯರಿಂಗ್ ಕಾಲೇಜ್ ಅಂತಂದರೆ ಈ ದೇಶದ ಏನು ಒಳ್ಳೆಯ ಕಾಲೇಜಿನಲ್ಲಿ ಇದು ಒಂದು ಕಾಲೇಜು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಆಗಿತ್ತು ಅನ್ನೋದು ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಭಾಳ ಒಳ್ಳೆಯ ಹೆಸರು ಇಂಜಿನಿಯರಿಂಗ್ ಕಾಲೇಜು ಹೆಸರು ಮಾಡಿರೋದು ಕಾರಣ ಅಂತಂದರೆ ಆಡಳಿತ ಮಂಡಳಿ ರಾಪೂರ್ ಅವರು ಮತ್ತು ಈಗೇನು ಈ ಬ್ಲಾಕಿಗೆ ನಾಮಕರಣ ಏನು ಮಾಡಿದ್ದೇವೆ SV ಮಲ್ಲಾಪುರ ಅವರ ಏನು ಶ್ರಮ ಇದಕ್ಕೆ ಸಾಕ್ಷಿಯಾಗಿದೆ ಅಂತೇಳಿ ನಾನು ಭಾವಿಸಿದೆ. ಇಂಜಿನಿಯರಿಂಗ್ ಕಾಲೇಜ್ ಅಂದರೆ SV ಮಲ್ಲಾಪುರ ಅಂತಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಅಂತ ಆ ಸಂದರ್ಭದಲ್ಲಿ ನಾವು ಕೇಳಿಕೊಂಡು ನನ್ನ ಸೌಭಾಗ್ಯ ಅಂತಂದರೆ ಈ ಕಾಲೇಜ್ ಫೌಂಡೇಶನ್ನಲ್ಲಿ ನಾನು ಪಾಲ್ಗೊಂಡಿದ್ದೆ. ರಾಧಾಕೃಷ್ಣವರು ಅಡಿಪಾಯ ಹಾಕೋ ಮುಂದೆ ನಾವು ಕಾಲೇಜಿನಲ್ಲಿ ಓದ್ತಿದ್ದೇವೆ, ಆರ್ಟ್ಸ್ ಕಾಲೇಜಿನಲ್ಲಿ ಓದ್ತಾ ಇದ್ದೇವೆ, ಸರ್ಕಾರಿ ಕಾಲೇಜಿನಲ್ಲಿ ಓದ್ತಿದ್ದೇವೆ. ಅವರ ಈ ಸಮಾರಂಭದಲ್ಲಿ ನಾವು ಪಾಲ್ಗೊಳ್ಬೇಕು ಅಂತೇಳಿ ನಾವು ಬಂದಿದ್ದೇವೆ. ಆ ಸಮಯದಲ್ಲಿ ಈ ಕಾಲೇಜ್ ಸ್ಥಾಪನೆ ಆಗಿ ಇವತ್ತು ಈ ಕರ್ನಾಟಕದಷ್ಟೇ ಅಲ್ಲ ಈ ದೇಶದ ಅಲ್ಲಿ ಹೆಸರು ಮಾಡಿರುವಂಥ ಈ ಕಾಲೇಜು ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಅಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಮತ್ತು ಅನೇಕ ಅಧ್ಯಕ್ಷರು ಕೂಡ ಈ ಸಂಸ್ಥೆಯ ಆಡಳಿತ ಮಂಡಳಿಯು ಕೂಡ ಅನೇಕ ಸಲ ನಾವು ಹೊಸ ಅಧ್ಯಕ್ಷರನ್ನು ನಾವು ಕಂಡಿದ್ದೇವೆ. ಅವರ ಕಾಲಕ್ಕೂ ಕೂಡ ಹೆಚ್ಚಿನ ಕೆಲಸ ಆಗಿದೆ. ಆದರೆ ಈಗ ಭೀಮಾಶಂಕರ್ ಬಿಲ್ಗುಂದಿ ಅವರು ಈಗಾಗಲೇ ನಮಗೆ ತಿಳಿಸಿದಂತೆ 130 ಕೋಟಿ ರೂಪಾಯಿ ಅವರು ಖರ್ಚು ಮಾಡಿ ಒಂದು ಸುಂದರವಾದಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ರು. ನಿಜವಾಗಿ ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಅಂತೇಳಿ ನಾನು ಭಾವಿಸ್ತೇನೆ. ಬ್ಲಾಕ್ ಓಪನ್ ಮಾಡಿದ್ರು. ನಾವು ಗುದ್ಲಿ ಪೂಜಾನು ದರ್ಶನಾಪುರ ಕಡೆನೇ ಮಾಡಿಸಿದೆವು, ಹಾಗೆ ಓಪನಿಂಗ್ನು ದರ್ಶನಾಪುರ ಕಡೆ. ಅದರ ನಂತರ ನಮಗೇನಾಯಿತು, ನಮಗೆ SV ಮಲ್ಲಾಪುರ ಪ್ರೊಫೆಸರ್ SV ಮಲ್ಲಾಪುರ ಸುದ್ದಿ ಹಿಂದ್ಗಡೆ ಸಿಕ್ತು. ನಾನು ಬೆಂಗಳೂರಿನಲ್ಲಿದ್ದೆ. ಬಂದು ಇಮಿಡಿಯೇಟ್ ಮೀಟಿಂಗ್ದಲ್ಲಿ ಬಂದು ಕಂಡೋಲೆನ್ಸ್ ಮಾಡ್ಕೇಸಿಂದ ಏನದ ಅಂದರೆ ಅವ್ರ ಹೆಸರಿನಲ್ಲಿ ಏನೇ ಇಡಬೇಕಪ್ಪ ಅಂತ ಡಿಸೈಡ್ ಮಾಡಿದಾಗ ನನಗೂ ಹೋಗೋದಾಗಿಲ್ಲ. ಇವತ್ತು ಏನದ ಅಂದರೆ C ಬ್ಲಾಕಿಗೆ ಏನದ ಅಂದರೆ ಪ್ರೊಫೆಸರ್ SV ಮಲ್ಲಾಪುರ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಹೆಸರಿಟ್ಟ.
ಯಾಕೆ ಇವ್ರಿಗೆ ಹೆಸರಿಟ್ಟರು? ನಾನು ಕ್ವಶನ್ ಮಾರ್ಕ್ನ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮಲ್ಲೂ ಪ್ರೊಫೆಸರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಇವತ್ತು ನೀವು ಥಿಂಕ್ ಮಾಡ್ಬೋದು, ನೀವು ಪ್ರೊಫೆಸರ್ ಇದ್ದೀರಿ, ಎಲ್ಲರೂ ಇದ್ದಾರೆ, ಇದೆಲ್ಲರೂ ಮತ್ತು ನಿಮ್ಮ ಹೆಸರಾಗಿ ಬರೋದಿಲ್ಲ. ನಾವೊಂದು ಕ್ವಶನ್ ಮಾಡ್ತೇವೆ, ಯಾಕಂದ್ರೆ ನಿಸ್ವಾರ್ಥ ಸೇವೆ ಮಾಡಿದ್ದಾರೆ ಸಂಸ್ಥೆಗಾಗಲಿ ಕಾಲೇಜ್ಗಾಗಲಿ, ನಿಸ್ವಾರ್ಥ ಸೇವೆ. ಇವತ್ತು ನಾನು ಯಾಕೆ ಹೇಳ್ತೀನಿ ಅಂದ್ರೆ ದರ್ಶನ 11 ಗಂಟೆಗೂ ಕಾಲೇಜ್ ಬರ್ತಾರೆ, ರಾತ್ರಿ 11 ಗಂಟೆ. ಯಾರೇ ಹೊರಗೆ ತಿರುಗಾಡ್ಲಿ ಅವ್ರಿಗೇನದ ಅಂದ್ರೆ ಎಲ್ಲಿ ಕ್ಲಾಸ್ ಇಲ್ಲ ಅಂತ ಕೇಳಿ ಅವರೇ ಕ್ಲಾಸ್ ಕೊಡ್ತಿದ್ದಾರೆ. ಅವ್ರ ಸಿನ್ಸಿಯಾರಿಟಿ ಏನದ ಅಂದ್ರೆ ಅವ್ರದ್ದು ಕರ್ತವ್ಯ ಏನಿತ್ತು, ಹುಡುಗರಿಗೆ ಏನೇ ಆಗಲಿ ಸೇವಾ ಮನೋಭಾವನೆ ನೋಡ್ತಾರೆ. ಅವ್ರೇನಂತ ಕರೀತಾರೆ, ಮುಂಗೆ ಬಾ ಅಂತ ಕರೀತಾರಂತ ನಾ ಕೇಳಿದ್ದೇನೆ. ಕರೆಕ್ಟ್ ಅದನ್ನ ರಾಂಗ್ ಅದ, ಕಲ್ತವ್ರು ಇದ್ದಿರಲ್ಲ ಅವ್ರ ಕೈದ. ಹಾಗೆ ಯಾಕಂದ್ರೆ ಆತ್ಮೀಯತೆ ಇದರಿಂದ ಅವ್ರಿಗೆ ಕರಿತೀವಿ ಹುಡುಗರು. ಎಲ್ಲವೂ ಏನದ ಅಂತಂದ್ರೆ ಇವತ್ತು ಅವ್ರದ್ದು ವರ್ಕ್ ಏನಾಗ್ಯದ, ವರ್ಕ್ ಈಸ್ ವರ್ಷಿಪ್ ಅಂತಂದು ಅವ್ರದ್ದು ಅದು ಒಂದು ಇದರಲ್ಲಿ ಏನದ ಅಂತ ಅವ್ರು ಕೊಟ್ಟಿದ್ದಾರೆ. ಅದು ಲೈಫ್ನಲ್ಲಿ ಏನದ ಅಂತಂದ್ರೆ ಅಷ್ಟೇ ಏನದ ಸಿನ್ಸಿಯರ್ ಆಗಿ ಹುಡುಗರು ಓದಬೇಕು, ನಮ್ಮ ಕಾಲೇಜ್ ನೋಡ್ಬೇಕು, ಹ್ಯಾಂಗ್ ಮಾಡಬೇಕು, ಅದರ ಮೇಲೆ ಇವತ್ತು ನಾವು ಎಕ್ಸಾಂಪಲ್ ತೋತೀನಿ. ಯಾಕಂದ್ರೆ ಯು ಮಸ್ಟ್ ಬಿ ಲೈಕ್ ಎ ಮಲ್ಲಾಪುರ ಸರ್, ಯು ಮಸ್ಟ್ ಬಿ ಲೈಕ್ ಎ ಮಲ್ಲಾಪುರ, ಅಟ್ ಲೀಸ್ಟ್ 50%, 25%. ಐ ಆಮ್ ಆಸ್ಕಿಂಗ್ ಯು ಆಲ್. ಇದು ಒಂದು ಎಲ್ಲರೂ ನೋಡಿದವ್ರು ಇದ್ರಿ ಸಂಗತಿ ಸರ್ ಹ್ಯಾಂಗ್ ಮಾಡಿದ್ರು ಅಂತ. ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಒಂದೇ ಏನದ ಅಂತಂದ್ರೆ ಮಲ್ಲಾಪುರ ಸರ್ ಹ್ಯಾಂಗ್ ಮಾಡಿದ್ರು ಅದರ 10% ಆಗಲಿ 5% ಆಗಲಿ ಏನೇ ಒಂದು ಮಾಡಿದ್ರು ಅದಕ್ಕೇನ ಅವ್ರ ಆತ್ಮಶಾಂತಿ ಸಿಕ್ತು. ಒಂದು ತಲೆಗಿಟ್ಕೋರಿ. ಯಾವಾಗಲೂ ಏನದ ಅಂತಂದ್ರೆ ನಾನು ಹೇಳ್ತಿದ್ರು ಎಲ್ಲರೂ. ನಾನು ಯಾಕಂದ್ರೆ ನಾನು ಮೆಡಿಕಲ್ ಕಾಲೇಜ್ನಲ್ಲಿ ಓದಿನಿ, ಅವ್ರು ಬಂದು ಜಾಯ್ನ್ ಆದಾಗ ನಮಗೂ ಗೊತ್ತಿಲ್ಲ, ಸಣ್ಣವರಿದ್ದೆವು. ಬಟ್ ಇಲ್ಲಿ ಕಲ್ತೋರು ಹೇಳೋದ್ರ ಮೂಲಕ ಐ ವಾಸ್ ವೆರಿ ಹ್ಯಾಪಿ ದಟ್ ಸೋ ಮಚ್ ಆಫ್ ಟ್ರೈನ್ಸ್ ಹ್ಯಾಸ್ ಟೇಕನ್ ಫಾರ್ ದ PDA ಕಾಲೇಜ್. ದೆನ್ ವಿತೌಟ್ ದಟ್ ಡೆಫಿನೆಟ್ಲಿ ವಿ ಮಸ್ಟ್ ರಿಮೆಂಬರ್ ಫಾರ್ ದ ಲೈಫ್. ಯಾವತ್ತು ಜಗತ್ತಿನ ಇರತ್ತನೂ ನಾವೇನದ ಅವ್ರ ಹೆಸರಿನ ಸ್ಮರಣೆ ಮಾಡ್ಬೇಕಂತಂದು ಸರ್ ಏನದ ಅವ್ರ ಹೆಸರು. ಮುಂದೆ ಈಗ ಅವರು ಈಗೇನದ PDA ಕ್ಲಾಸ್ ಫಸ್ಟ್ ಇಯರ್ ಬ್ಲಾಕ್ ನಾವು ಓಪನ್ ಮಾಡಬೇಕು. ಯಾಕೆ ಮಾಡಬೇಕು? ಇದು ಬೇಡಿಕೆ ಎಷ್ಟು ವರ್ಷ ನಿಂತಿತ್ತು, ಯಾಕೆ ಹಂಗೆಲ್ಲ ಯಾವಾಗಲೂ ಏನದ ಅಂದ್ರೆ ನಾವೇನು ಅಡ್ಡ ಫಂಡ್ ಯೂಸ್ ಮಾಡಿಲ್ಲ. ರಿಕ್ವೈರ್ಮೆಂಟ್ ಫ್ರಮ್ ದ ಪ್ರಿನ್ಸಿಪಾಲ್ ಕೇಳಿದಾಗ ನಿಯರ್ಲಿ 22 ಕ್ಲಾಸ್ ರೂಮ್ಸ್ ಕಮ್ಮಿ ಇತ್ತು, 20 ವರ್ಷದಿಂದ ಕಮ್ಮಿ ಇತ್ತು. ಯಾಕಾಗಿಲ್ಲ? ಈಗಾಯ್ತು. ಸಿ ಡೆಫಿನೆಟ್ಲಿ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ. ನಮ್ಮ ದಾರಿ ಯಾಕಂದ್ರೆ ನಮ್ಗೆ ಗೊತ್ತಿರ್ಬೇಕು. ನಾವು ಏನದ ಅಂತಂದ್ರೆ ನಮ್ಗೆ ಬೇಕಾದಾಗ ಮನಸ್ಸು ಬಂದ್ರೆ ನಾವು ಮಾಡ್ಬೋದು, ಅದ್ರ ಮನಸ್ಸು ಯಾರು ಮಾಡಿಲ್ಲ. ಒಂದೆಲ್ಲ ಇಟ್ಕೊಂಡು ಇವತ್ತೇನದ ಅಂದ್ರೆ ಫಸ್ಟ್ ಇಯರ್ ಬ್ಲಾಕ್ ಮಾಡಿದೆವು. ಅಲ್ಲೇನದ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಲ್ಲಿ ಕಲಿಸ್ತಾರೆ. ಅದು ಬ್ಲಾಕ್ ಇಯರ್ ಫಸ್ಟ್ ಇಯರ್ ಬ್ಲಾಕ್ ಅಂತ ಮಾಡಿದ್ರು. ಇನ್ನ 2 ಫ್ಲೋರ್ 3 ಫ್ಲೋರ್ ಹೋಗ್ಬೇಕು. ಅದಕ್ಕೇನದ ಅಂದ್ರೆ 6 ಕೋಟಿ 60 ಕೋಟಿ ರೂಪಾಯಿ ಖರ್ಚಾಗಿದೆ. ನಾನು ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಕೊಟ್ಟಿದ್ದೀನಿ ಅಂತಂದ್ರೆ ನಿಯರ್ಲಿ 5 crores ಸಿ ಬ್ಲಾಕ್ ಕೊಟ್ಟಿದ್ದೀನಿ, ಮತ್ತು ಇದು 6 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಸೆಂಟರ್ ಆಫ್ ಎಕ್ಸಲೆನ್ಸ್ 2 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಕಂಪ್ಯೂಟರ್ಸ್, ಆಲ್ ಕಂಪ್ಯೂಟರ್ಸ್ ಏನಂದ್ರೆ ಬ್ರ್ಯಾಂಡೆಡ್ ಕಂಪ್ಯೂಟರ್ಸ್ ಕೊಟ್ಟಿದ್ದೀನಿ. ಇವೆಲ್ಲ ಕೂಡಿದಾಗ ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ನಿಯರ್ಲಿ 18 to 20 crores ನಾನು ಕೊಟ್ಟಿದ್ದೀನಿ. ಯಾಕಂದ್ರೆ ಡೆವಲಪ್ಮೆಂಟ್ ನಾವು ಕಾಲೇಜ್ ನಾವು ಮಾಡಿದಾಗ ಏನದ ಅಂತಂದ್ರೆ ರಿಸಲ್ಟ್ ಬರ್ತದೆ. ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದಾಗ ಎಲ್ಲರೂ ಚಲೋದನ್ನ ಕಲಿಸ್ಕೇಶನ್ ಹುಡುಗರು ಕಲಿಸ್ತಾರೆ. ಇವತ್ತು ಇದೆಲ್ಲ ಕೊಟ್ಟ ಮೇಲೆ ಏನಾಯ್ತು? ಇವತ್ತು ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸಿ ಚಲೋ ಆಯಿತು. ಇವತ್ತು ನಮ್ಮದು ಏನದ ಪ್ಲೇಸ್ಮೆಂಟ್ನು ಚೆನ್ನಾಗಾಗಿದೆ.
ಇವತ್ತು 560 ಪ್ಲೇಸ್ಮೆಂಟ್ ಇತ್ತು, ಹಿಂದಕ್ಕೆ ಇತ್ತು 30-40 ಇದ್ದಾಗ. ಇವತ್ತಿನ ಟೈಮ್ನಲ್ಲಿ ನಾನು ಹೇಳ್ಬೇಕಂದ್ರೆ 30-40 ಹೋಗ್ಬೇಕಿಂದ ಇವತ್ತು ಏನದ ಅಂತಂದ್ರೆ ನಿಯರ್ಲಿ ಅಬೌಟ್ 556 ಏನದ ಅಂದ್ರೆ ಪ್ಲೇಸ್ಮೆಂಟ್ ಆಗಿದ್ದಾರೆ. ನಮಸ್ಕಾರ. ನಾನು ಡಾಕ್ಟರ್ ಆಶಾಲತಾ ಮಲ್ಲಾಪುರ್, ಬಾಗಲಕೋಟ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಸೂತಿ ಮತ್ತು ಹೆರಿಗೆ ತಜ್ಞ ಮುಖ್ಯಸ್ಥೆಯಾಗಿ ಕೆಲಸ ಮಾಡ್ತಿದ್ದೀನಿ. ನಾವು ಇವತ್ತು ಗುಲ್ಬರ್ಗ, ನಾನು ಇವತ್ತಿನ ದಿವಸ ಈ ಸಮಾರಂಭಕ್ಕೆ ಬಾಗಲಕೋಟೆಯಿಂದ ಬಂದಿದ್ದಾಗಿದೆ. ಈ ಎಂಜಿನಿಯರಿಂಗ್ ಕಾಲೇಜ್ ಬ್ಲಾಕಿಗೆ ಪ್ರೊಫೆಸರ್ SV ಮಲ್ಲಾಪುರ್ ಅಂತ ಹೊಸ ಹೆಸರನ್ನು ಇಟ್ಟಿದ್ದಾರೆ. SV ಮಲ್ಲಾಪುರ್ ಅವರು ನಮ್ಮ ಮಾವನವರು, ಮತ್ತು ನಾನು ಡಾಕ್ಟರ್ ಅಶೋಕ್ ಮಲ್ಲಾಪುರ್ ಅವರ ಧರ್ಮಪತ್ನಿ. ಸೊ ನಾವು ದಂಪತಿಗಳು ಹಾಗೂ ಬೇರೆ ನಮ್ಮ ಕುಟುಂಬದ ಸದಸ್ಯರು ಈ ಸಮಾರಂಭಕ್ಕೆ ನಾವು ಆಗಮಿಸಿದ್ದೇವೆ. ನಮಗೆ ಬಹಳ ಖುಷಿಯಾಗಿದೆ. ಪ್ರೊಫೆಸರ್ ಮಲ್ಲಾಪುರ್ ಅವರು ತಮ್ಮ ಜೀವನವೆಲ್ಲ ಈ ಕಾಲೇಜಿಗೆ ಮುಡುಪಾಗಿಟ್ಟು ಒಂದು ಒಳ್ಳೆ ಹೆಸರನ್ನು ಮಾಡಿದ್ರು. ಅವರಿಗೆ ಸುಮಾರು 98 ವಯಸ್ಸಾಗಿ ಮೊನ್ನೆ ತಾನೇ ಅವರು ತೀರಿ ಹೋದರು, ಜನವರಿ 5, 2024. ಅದಾದ ನಂತರ ಇಲ್ಲಿಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಹಾಗೂ ಆಡಳಿತ ಮಂಡಳಿಯವರು ಒಂದು ಮೀಟಿಂಗನ್ನು ಮಾಡಿ ಈ HKE ಸೊಸೈಟಿಗೆ ಇಷ್ಟು ನಿಸ್ವಾರ್ಥದಿಂದ ಅವರು ಕೆಲಸ ಮಾಡಿ ನಂಬರ್ 1 ಕಾಲೇಜ್ ಅಂತ ಅನ್ನಿಸಿಕೊಂಡು ಅವರ ಹೆಸರನ್ನು ನಾವು ಇಡಬೇಕು ಈ ಬಿಲ್ಡಿಂಗಿಗೆ ಅಂತ ಒಂದು ಮೀಟಿಂಗ್ ಮಾಡಿ ನಮಗೆ ತಿಳಿಸಿದರು. ಇದು ಬಹಳ ಹೆಮ್ಮೆಯ ವಿಷಯ. ಯಾವುದೇ ಸಂಸ್ಥೆಯು ಏನೋ ದಾನ ಕೊಡಲಾರದೆ ಅವರ ಕೆಲಸವನ್ನು ಮಾಡಿದ್ದು ನೋಡಿ ಅವರ ಹೆಸರನ್ನು ಇಟ್ಟಿದ್ದು ಇದೇ ಒಂದು ಪ್ರಥಮ ಅನಿಸುತ್ತೆ ನಮಗೆ. ಈ ಉತ್ತರ ಕರ್ನಾಟಕದಲ್ಲಿ ಇಂಥದ್ದೊಂದು ಕಾರ್ಯ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಅವರು ನೆರವೇರಿಸಿದ್ದಾರೆ. ಇದು ನಮ್ಮ ಕುಟುಂಬಕ್ಕೆ ಬಹಳ ಖುಷಿಯಾದ ಸುದ್ದಿ. ಇಂಥದ್ದು ಇನ್ನೂ ಎಲ್ಲೂ ಆಗಿಲ್ಲ ಅಂತ ನಮ್ಮ ಮನೋಭಾವನೆ. ಇದರಿಂದ ನಮ್ಮ ಕುಟುಂಬದ ಸದಸ್ಯರು ನಾವು ಎಲ್ಲರೂ ಬಹಳ ಸಂತೋಷವಾಗಿದ್ದೀವಿ. ಅವರ ಹೆಸರನ್ನು ಇಟ್ಟು ಒಂದು ಒಳ್ಳೆಯ ಕೆಲಸವಾಗಿದೆ. ಸೊ ನಾವು ಬಹಳ ಭೀಮಾಶಂಕರ್ ಬಿಲ್ಗುಂದಿ ಅವರ ಆಡಳಿತ ಮಂಡಳಿ ಮತ್ತು ಗೌರವಾನ್ವಿತ ಸದಸ್ಯರಿಗೆ ನಾವು ಬಹಳ ಆಭಾರಿಯಾಗಿದ್ದೇವೆ.